ಹಲೋ ಹರೀಶ್, ನಿಮ್ಮ ತಂದೆ ಹೋಗ್ಬಿಟ್ರು ಕಣೋ. ನೋಡು, ನನಗೆ ಎಲ್ಲ ರೀತಿಲೂ ಹೇಳಿದ್ದೀನಿ, ನಿಮ್ಮ ತಂದೆಗಿಂತ ಆ ಕೆಲಸ, ಆ ಹೊಸ ಪ್ರಾಜೆಕ್ಟೇ ಮುಖ್ಯ ಆಯ್ತಲ್ವಾ? ನೋಡು, ನೀನೇ ಯೋಚನೆ ಮಾಡು. ಅಲ್ಲ ಗೋಪಿ, ಈಗ ನಾನಿರೋ ಸಿಚುವೇಶನಲ್ಲಿ ನನಗೆ ಆ ಪ್ರಾಜೆಕ್ಟೇ ಮುಖ್ಯ. ಅದು ಅಲ್ಲದೆ ಆ ಪ್ರಾಜೆಕ್ಟ್ನ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿ ನನಗೆ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಆ ಪ್ರಾಜೆಕ್ಟ್ ಬಿಟ್ಟು ಬರೋಕ್ಕಾಗಲ್ಲ. ಗೋಪಿ, ಏನೇ ಮುಂದೆ ನಿಂತು ಎಲ್ಲ ಕಾರ್ಯನ ಮಾಡಿಬಿಡೋ. ಹಾಂ, ಆಯಿತು ಆಯಿತು ಹರೀಶ್, ನೀನು ಬರಬೇಡ. ಇವತ್ತು ನಿನಗೆ ನಿಮ್ಮ ತಂದೆಗಿಂತ ನಿಮ್ಮ ಕಂಪ್ನಿ, ಪ್ರಾಜೆಕ್ಟು, ಕೆಲಸ, ದುಡ್ಡು ಎಲ್ಲ ಮುಖ್ಯ ಆಗಿರ್ಬೋದು. ಆದರೆ ನಾನೊಂದು ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳೋ. ನಾಳೆ ನೀನು ತಂದೆ ಆಗ್ತೀಯ, ಆಗ ನಿನಗೂ ಇಂಥ ಪರಿಸ್ಥಿತಿ ಬಂದೇ ಬರುತ್ತೆ. ಆಗ ನಿನ್ನ ಹೆಣ ಎತ್ತೋದಕ್ಕೂ ಯಾರೂ ಇರಲ್ಲ. ಕಾಲ ಹೀಗೆ ಇರಲ್ಲ ಕಣೋ, ಬದಲಾಗುತ್ತೆ. ನಿನ್ನಂಥ ಮಗ ಯಾವ ತಂದೆ ತಾಯಿಗೂ ಬೇಡ, ಯಾವ ತಂದೆ ತಾಯಿಗೂ ಬೇಡ. ಇವತ್ತು ನಿಮ್ಮ ತಂದೆಗೆ ಬಂದಂಥ ಈ ಸ್ಥಿತಿ ನಾಳೆ ನಿನಗೂ ಬಂದೇ ಬರುತ್ತೆ. ಹಾಂ, ನಿನಗೂ ಬಂದೇ ಬರುತ್ತೆ. ಸರಿ, ನೀನು ಬರಬೇಡ. ನಾನೇ ಮುಂದೆ ನಿಂತು ನಿಮ್ಮ ತಂದೆ ಕಾರ್ಯನ ಮಾಡ್ತೀನಿ. ಹಾಂ, ನಾನೇ ಮಾಡ್ತೀನಿ. ಒಂದು ನಿಮಿಷ ಗೋಪಿ, ನಾನು ಮಾತು ಕೇಳ. ಗೋಪಿ, ನೋಡು ನೋಡು, ನಾನು ಯಾರ ಮಾತು ಕೇಳಲ್ಲ. ಅರ್ಥ ಮಾಡ್ಕೋ. ನೀನಂತೂ ಬರಲ್ಲ ಅಂದಮೇಲೆ ನಾನು ಯಾಕೋ ನಿಮ್ಮ ಮಾತು ಕೇಳಬೇಕು? ನೋಡು, ನಿನ್ನಂಥ ಮಗ ಇದ್ರೂ ಒಂದೇ, ಸತ್ರು ಒಂದೇ. ಇಡೋ ಫೋನು. ನಿನ್ನ ಹತ್ರ ಮಾತಾಡೋದಕ್ಕೆ ಅಸಹ್ಯ ಆಗುತ್ತೆ. ಛೇ, ಇಡೋ ಫೋನು. ಗೋಪಿ, ಒಂದು ನಿಮಿಷ. ಗೋಪಿ ಗೋಪಿ, ಬರ್ತಿರ್ಲಿಲ್ಲ ಗೋಪಿ. ಯಾಕೋ ಯಾಕೋ ಸುಳ್ಳು ಹೇಳ್ತೀಯ? ಹಣ ಅಂದರೆ ಹೆಣನೂ ಬಾಯಿ ತೆಗೆಯುತ್ತೆ. ಅಂಥದ್ರಲ್ಲಿ ನೀನು ಯಾವ ಮಹಾ? ಹಲೋ ಹರಿ, ಇರೋ ಒಂದು ನಿಮಿಷ, ಕಾಲ್ ಮಾಡ್ತೀನಿ. ಐ ಆಮ್ ಸಾರಿ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಗೋಪಿ. ನೋಡು ಹರೀಶ್, ಈ ಜಗತ್ತಿನಲ್ಲಿ ಬೆಲೆ ಕಟ್ಟಕ್ಕಾಗದೇ ಇರೋ ಆಸ್ತಿ ಅಂದರೆ ಅದು ತಂದೆ ತಾಯಿ. ಇವತ್ತು ನಿಮ್ಮ ತಂದೆ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಕೊನೆಯದಾಗಿ ಒಂದ್ಸರಿ ಬಂದು ನೋಡೋಕ್ಕಾಗಲ್ಲ ಅಂತ ಹೇಳ್ತಾ ಇದೆಯಲ್ಲ. ಛೆ, ಏನು ಅಂತ ಹೇಳೋ ನಿಂಗೆ? ಗೋಪಿ, ನನಗೆ ಅರ್ಥ ಆಗುತ್ತೆ. ಆದರೆ ಇವಾಗ ತಾನೇ ಹೊಸ ಪ್ರಾಜೆಕ್ಟ್ ಶುರು ಮಾಡಿದ್ದೀನಿ. ಅಂಥದ್ರಲ್ಲಿ ಎಲ್ಲನೂ ಬಿಟ್ಟು ಬಾ ಅಂದರೆ ಹೇಗೆ? ನೀನೇ ಸ್ವಲ್ಪ ಅರ್ಥ ಮಾಡ್ಕೋ. ಆಯಿತು, ಈಗ ನಿಮ್ಮ ತಂದೆ ಚೆನ್ನಾಗಿದ್ದು ಅವ್ರಿಗೆ 1 ಕೋಟಿ ಲಾಟ್ರಿ ಹೊಡೆದಿದ್ದು. ಸಾರಿ, ಓಕೆ, ಕಂಟಿನ್ಯೂ ಕಂಟಿನ್ಯೂ. ಆಯಿತು, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಆಕ್ಷನ್. ಆಯಿತು, ಈಗ ನಿಮ್ಮ ತಂದೆ ಏನಾದರೂ ಚೆನ್ನಾಗಿದ್ದು ಅವ್ರಿಗೆ 1 ಕೋಟಿ ಲಾಟ್ರಿ ಹೊಡೆದಿದೆ ಅಂತ ಹೇಳಿದರೆ ಖಂಡಿತ ಬರ್ತಾ ಇದ್ದೆ ತಾನೆ? ಇಲ್ಲ, ಬರ್ತಿರ್ಲಿಲ್ಲ ಗೋಪಿ. ಯಾಕೋ ಯಾಕೋ ಸುಳ್ಳು ಹೇಳ್ತೀಯ? ಹಣ ಅಂದರೆ ಹೆಣನೂ ಬಾಯಿ ತೆಗೆಯುತ್ತೆ. ಅಂಥದ್ರಲ್ಲಿ ನೀನ್ಯಾವ ಮಹಾ? ಕಟ್ ಕಟ್ ಕಟ್. ರೋಲ್. ಆಕ್ಷನ್. ಹೌದಾ? ಮತ್ತೆ 3-4 ದಿನದಿಂದ ಕಟ್ ಕಟ್ ಹಂಗೆ ಕಂಟಿನ್ಯೂ ಮಾಡಿ. ಆಕ್ಷನ್. ಹೌದು, ನಾನು ಹೇಳ್ತಾ ಇರೋದು ನಿಜ. ಕಟ್ ನೀವು ಕಟ್ ಕಟ್. ಯಾಕೆ? ಸರಿ ಬನ್ನಿ.
ಫಸ್ಟ್ ಓಕೆ, ರೋಲಿಂಗ್ ಕ್ಯಾಮ್ರಾ, ಆಕ್ಷನ್. ಹೌದಾ? ಮತ್ತೆ 3-4 ದಿನದಿಂದ ಫೋನ್ ಮಾಡಿ ನಾನು ಚೆನ್ನಾಗಿದ್ದೀನಿ, ಸ್ವಲ್ಪ ಜ್ವರ, ಮೈಕೈ ನೋವು ಅಂತ ಹೇಳಿದ್ರು. ಈಗ ನೋಡಿದ್ರೆ ನೀನು ಸೀರಿಯಸ್ ಅಂತ ಹೇಳ್ತಾ ಇದೀಯಾ. ನಾನು ನಂಬೋಕೆ ಆಗ್ತಾ ಇಲ್ಲ ಗೋಪಿ. ಹೌದು, ನಾನು ಹೇಳ್ತಾ ಇರೋದು ನಿಜ. ನೀನು ಆದಷ್ಟು ಬೇಗ ಹೊರಟು ಬರಬೇಕು. ನಿಮ್ಮ ತಂದೆ ಕಂಡೀಷನ್ನು ತುಂಬ ಕ್ರಿಟಿಕಲ್ ಆಗಿದೆ. ಹಬ್ಬಬ್ಬ ಅಂದರೆ 3 ದಿವಸ ಬದುಕ್ಬೋದು ಅಂತ ಡಾಕ್ಟ್ರ್ ಹೇಳಿದ್ದಾರೆ. ನೋಡು, ನೀನು ಮಿಸ್ ಮಾಡಬೇಡ. ಆದಷ್ಟು ಬೇಗ ಹೊರಟು ಬಾ. ಅರ್ಥ ಮಾಡ್ಕೊಳ್ಳೋ. ಅಲ್ಲ ಕಣೋ, ನೀನು ನನ್ನ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೋ. ಯಾಕಂದರೆ 6 ಮಂತ್ ಹಿಂದೆ ಇಂಡಿಯಾಗೆ ಬಂದು ಹೋಗಿದ್ದೀನಿ. ಮತ್ತೆ ಬರಬೇಕು ಅಂದರೆ ಅರೌಂಡ್ 1 ಲ್ಯಾಕ್ ಖರ್ಚಾಗುತ್ತೆ. ಸೊ ಅಲ್ಲ ಕಣೋ ಹರೀಶ್, ನಿಮಗೆ 1 ಲಕ್ಷ ಮುಖ್ಯನಾ, ನಿಮ್ಮ ತಂದೆ ಮುಖ್ಯನಾ? ಹಾಂ, ಇಲ್ಲ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಕಣೋ. ನೀನು ಯಾವ ಅರ್ಥದಲ್ಲಿ ಹೇಳಿದ್ರೆ ಏನು? ಮನಸ್ಸಲ್ಲಿರೋದು ಮಾತಲ್ಲಿ ಬರುತ್ತೆ. ಐ ಆಮ್ ಸಾರಿ, ನಾನು ಆ ರೀತಿ ಹೇಳಿಲ್ಲ ಗೋಪಿ. ಕಟ್. ಓಕೆ, ಅಪ್ಪನಾ? ಅಪ್ಪ ಅಲ್ಲ ಕಣೋ, ನಾನು ಗೋಪಿ. ಹೇಳು ಗೋಪಿ, ಚೆನ್ನಾಗಿದೆಯಾ? ನಾನು ಚೆನ್ನಾಗಿದ್ದೀನಿ. ನೀನು ಹೇಗೋ ಇದೆಯಾ? ಚೆನ್ನಾಗಿದ್ದೀನಿ ಗೋಪಿ. ಹರೀಶ್, ಈಗ ನಾನು ಹೇಳೋ ವಿಷಯ ನಿನಗೆ ನೋವಾಗ್ಬೋದು. ಆದ್ರೇನು ಮಾಡಲಿ, ಹೇಳಲೇಬೇಕಾಗುತ್ತೆ. ಏನಾಯ್ತು? ಯಾಕೊಂಥರ ಮಾತಾಡ್ತಾ ಇದೆಯಾ? ನೇರ ವಿಷಯ ಏನು ಅಂತ ಹೇಳು. ಹರೀಶ್, ಅದು ಏನು ಅಂತ ಹೇಳಿದ್ರೆ, ನಿಮ್ಮ ತಂದೆ ತುಂಬ ಸೀರಿಯಸ್ ಕಂಡೀಷನ್ನಲ್ಲಿದ್ದಾರೆ. ನೀನು ಆದಷ್ಟು ಬೇಗ ಹೊರಟು ಬರಬೇಕು. ಹಾರ್ಟು ವೀಕ್ ಆಗಿದೆ, ಜ್ವರ, ಉಸಿರಾಟದ ಸಮಸ್ಯೆ. ನೋಡು ಹರೀಶ್, ನೀನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡ. ಆದಷ್ಟು ಬೇಗ ಹೊರಟು ಬಾ. ಕಟ್. ನೆಕ್ಸ್ಟ್ ಆಗಲ್ಲ ಓಕೆಲ್ಲ ಮಲ್ಲಿಗೆ ಹೋಗ್ತೇವೆ. ಗೋಪಿ, 1 ನಿಮಿಷ ನಾನು ಮಾತು ಕೇಳು ಗೋಪಿ. ನೋಡು, ನಾನು ಯಾರ ಮಾತು ಕೇಳಲ್ಲ, ಅರ್ಥ ಮಾಡ್ಕೋ. ನೀನು ಬರಲ್ಲ ಅಂದಮೇಲೆ ನಾನು ಯಾಕೆ ನಿಮ್ಮ ಮಾತು ಕೇಳಬೇಕು? ನಿನ್ನಂಥ ಮಗ ಇದ್ರೂ ಒಂದೇ, ಸತ್ರು ಒಂದೇ. ಛೆ, ನಿನ್ನ ಜೊತೆ ಮಾತಾಡೋದಕ್ಕೆ ಅಸಹ್ಯ ಆಗುತ್ತೆ. ಇಡೋ ಫೋನು. ಓಕೆ ಗೋಪಿ, 1 ನಿಮಿಷ ನಾನು ಮಾತು ಕೇಳು ಗೋಪಿ. ನೋಡು, ನಾನು ಯಾರ ಮಾತು ಕೇಳಲ್ಲ, ಅರ್ಥ ಮಾಡ್ಕೋ. ನೀನು ಬರಲ್ಲ ಅಂದಮೇಲೆ ನಿನ್ನ ಜೊತೆಗೆ ಏನೋ ಮಾತು. ನೋಡು, ನಿನ್ನಂಥ ಮಗ ಇದ್ರೂ ಒಂದೇ, ಸತ್ರು ಒಂದೇ. ಛ, ನಿನ್ನ ಜೊತೆ ಮಾತನಾಡ್ತಿದ್ದೀನಿ ಅನ್ನೋದು ನನಗೆ ಅಸಹ್ಯ ಆಗ್ತಾ ಇದೆ. ಇಡೋ ಫೋನು. ಗೋಪಿ, 1 ನಿಮಿಷ ನನ್ನ ಮಾತು ಕೇಳು ಗೋಪಿ. ನಾನು ಯಾರ ಮಾತು ಕೇಳಲ್ಲ, ಅರ್ಥ ಮಾಡ್ಕೋ. ನೀನು ಬರಲ್ಲ ಅಂದಮೇಲೆ ನಾನು ಯಾಕೋ ನಿನ್ನ ಮಾತು ಕೇಳಬೇಕು? ಛೇ, ನಿನ್ನಂಥ ಮಗ ಇದ್ರೂ ಒಂದೇ, ಸತ್ರು ಒಂದೇ. ಇಡೋ ಫೋನು. ಓಕೆ, ಇನ್ನೊಂದು ಆಯ್ತು ಮಿತ್ರ. ಕಂಪ್ನಿ ಪ್ರಾಜೆಕ್ಟ್ ವರ್ಕು ಹಣನೇ ಮುಖ್ಯ ಆಯಿತು ಅಲ್ಲ. ನೆನ್ಪಿಟ್ಕೋ, ಚೆನ್ನಾಗಿ ನಾನು ಹೇಳೋ ಮಾತನ್ನ ನೆನ್ಪಿಟ್ಕೋ. ನೀನು ತನಿ ಆಗ್ತೀಯ. ಆಗ ನಿನಗೂ ಇಂಥ ಪರಿಸ್ಥಿತಿ ಬಂದೇ ಬರುತ್ತೆ. ಆಗ ನೀನು ಹೆಣ ಎತ್ತೋದಕ್ಕೂ ಯಾರು ಬರಲ್ಲ. ಕಾಲ ಹೀಗೆ ಇರಲ್ಲ ಕಣೋ, ಹೀಗೆ ಇರಲ್ಲ.
ಇಂಥ ಮಕ್ಕಳು ಯಾವ ತಂದೆ ತಾಯಿಗೂ ಬೇಡ, ಯಾವ ತಂದೆ ತಾಯಿಗೂ ಬೇಡ. ಇದು ಬರ್ತಾ ಇದ್ರೆ ಏನಂತೆ, ನಾನು ಮುಂದೆ ನಿಂತು ನಿಮ್ಮ ತಂದೆ ಕಾರ್ಯನ ಮಾಡ್ತೀನಿ. ನಾನೇ ಮುಂದೆ ನಿಂತು ನಿಮ್ಮ ತಂದೆ ಕಾರ್ಯ ಮಾಡ್ತೀನಿ. ಗೋಪಿ ಗೋಪಿ ಒಂದು ನಿಮಿಷ ನನ್ನ ಮಾತು ಕೇಳು. ನಾನು ಆ ಥರ ಹೇಳಿಲ್ಲ ಗೋಪಿ. ನಾನು ಯಾಕೋ ನಿಮ್ಮ ಮಾತು ಕೇಳಬೇಕು? ನೀನೇನಾದರೂ ನನ್ನ ಮಾತು ಕೇಳ್ದ? ಏಯ್, ಮಾತನಾಡಲ್ಲ ಕಣೋ, ನಾನು ನಿನ್ನ ಜೊತೆ ಮಾತನಾಡಲ್ಲ. ಇಡೋ ಫೋನು. ಕೆಲಸ ಅದನ್ನು ಮುಖ್ಯ ಆಯ್ತಲ್ಲ. ಆಯಿತು, ಈಗ ನಾನು ಹೇಳೋ ಮಾತನ್ನ ಚೆನ್ನಾಗಿ ನೆನಪಲ್ಲಿಟ್ಟು ನಾಳೆ ನೀನು ತಂದೆ ಆಗ್ತೀಯ. ಆಗ ನಿಮಗೆ ಈ ಸ್ಥಿತಿ ಬಂದೇ ಬರುತ್ತೆ. ಆಗ ಎಲ್ಲ ಎತ್ತೋದಕ್ಕೂ ಯಾರೂ ಇರಲ್ಲ. ನಿಮ್ಮ ತಂದೆಗೆ ಬಂದಂಥ ಸ್ಥಿತಿ ನಾಳೆ ನಿಮಗೂ ಬಂದೇ ಬರುತ್ತೆ. ಮಗ, ಯಾವ ತಂದೆ ತಾಯಿಗೂ ಬೇಡ. ಕಾಲ ಹೀಗೆ ಇರಲ್ಲ ಕಣೋ, ಹೀಗೆ ಇರಲ್ಲ. ಸರಿ, ನೀನು ಬರಲ್ಲ. ನಾನು ಮುಂದೆ ನಿಂತು ನಿಮ್ಮ ತಂದೆ ಕಾರ್ಯನ ಮಾಡ್ತೀನಿ. ನಿಮ್ಮ ತಂದೆ ಕಾರ್ಯನ ಮಾಡ್ತೀನಿ. ಫೋನ್ ಕಟ್ ಮಾಡಬೇಕು. ನೆಕ್ಸ್ಟ್ ಇನ್ನು ಮುಂದುವರಿಯುತ್ತೆ, ನಾವು ಮಾತಾಡ್ತೇವೆ. ಗೋಪಿ ಒಂದು ನಿಮಿಷ ನನ್ನ ಮಾತು ಕೇಳು. ನೋಡೋ, ನಾನ್ಯಾರು ನಿನ್ನ ಮಾತು ಕೇಳೋದು? ಅರ್ಥ ಮಾಡ್ಕೊ. ನೀನಂತೂ ಬರಲ್ಲ ಅಂದಮೇಲೆ ನಾನು ಯಾಕೆ ನಿನ್ನ ಮಾತು ಕೇಳಬೇಕು? ನೀನೆಂತ ಮಗ ಇದ್ರೆ ಮಾತಾಡ್ತೀನಿ. ಫೋನ್ ಕಟ್ ಮಾಡೋದು ಬೇಡ ಸರ್, ನಾವು ಕಂಟಿನ್ಯೂ ಮಾಡ್ತಾನೆ. ಕಟ್ ಮಾಡಿಬಿಡಿ, ಹಂಗೆ ಇಟ್ಕೊಂಡಿದ್ದೀವಿ. ರೆಡಿ ಇದ್ದೀರಾ? ಹಂಗೆ ಯಾವನ್ಗೂ ನಿನ್ನಂತ ನಾನು ಮುಂದೆ ನಿಂತು ನಿಮ್ಮ ತಂದೆ ಕಾರ್ಯನ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹಂಗೆ ಇಟ್ಕೊಳ್ಳಿ. ಕಟ್ ಮಾಡ್ತೀನಿ. ನೆಕ್ಸ್ಟ್ ಅಲ್ಲಿ ಮತ್ತೆ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ದಯವಿಟ್ಟು ಕಂಟಿನ್ಯೂ ಮಾಡ್ಕೊ. ಕರೆಕ್ಟಾಗಿದೆ. ಅದ್ರಲ್ಲಿ ಸ್ವಲ್ಪ ನೀವು ಅಳಬೇಕು, ಒಂಚೂರು ಕಣ್ಣಲ್ಲಿ ರಿಯಲ್ ಆಗಿ ಹತ್ರ ಸ್ವಲ್ಪ ಅವ್ರು ಚೆನ್ನಾಗಿರುತ್ತೆ. ಇಲ್ಲ, ಇದು ಒಂದು ಟೇಕ್ ಮಾಡೋಕ್ಕೆ ಅವರು ಸ್ವಲ್ಪ ರಿಯಲ್ ಆಗಿ ಫೀಲ್ ಕೊಟ್ಟು. ಹಲೋ, ಹಾಂ ಹೇಳ. ನಿಮ್ಮ ತಂದೆ ಹೋಗ್ಬಿಟ್ಟು ಕಣೋ. ವಾಟ್? ಏನು ಹೇಳ್ತಾ ಇದೆಯಾ? ಹೌದು, ನಿಮ್ಮ ತಂದೆ ಹೋಗ್ಬಿಟ್ರು. ನೋಡು ಹರೀಶ, ನಾನು ನಿಮಗೆ ಎಲ್ಲ ರೀತಿಯಲ್ಲೂ ಹೇಳಿದ್ದೀನಿ. ನಿಮ್ಮ ತಂದೆಗಿಂತ ನಿಮಗೆ ಆ ಹೊಸ ಕೆಲಸ, ಆ ಪ್ರಾಜೆಕ್ಟು ಮುಖ್ಯನ. ಯೋಚನೆ ಮಾಡೋ. ನೋಡ್ಬೇಕು, ಈಗ ನಾನಿರೋ ಸಿಚುವೇಶನಲ್ಲಿ ನನಗೆ ಪ್ರಾಜೆಕ್ಟ್ ಅದು ಅಲ್ಲದೆ ಆ ಪ್ರಾಜೆಕ್ಟ್ನ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿ ನನಗೆ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಆ ಪ್ರಾಜೆಕ್ಟ್ ಬಿಟ್ಟು ಬರೋಕ್ಕಾಗಲ್ಲ. ನೀನೇ ಮುಂದೆ ನಿಂತು ಎಲ್ಲ ಕಾರ್ಯನ ಮಾಡಿಬಿಡೋದು ಹೋಗಿ ಪ್ಲೀಸ್ ಅರ್ಥ ಮಾಡಿ. ಆಯ್ತು ಕಣ, ನೀನು ಬರಬೇಡ.
ನಿನಗೆ ನಿನ್ನ ತಂದೆಗಿಂತ ಕಂಪ್ನಿ, ಕೆಲಸ, ದುಡ್ಡು ಇದೇ ಮುಖ್ಯ ಆಯ್ತಪ್ಪ. ಆದರೆ ಒಂದು ಮಾತು ಹೇಳ್ತೀನಿ, ಚೆನ್ನಾಗಿ ನೆನ್ಪಿಟ್ಕೋ. ನೀನು ತಂದೆ ಆಗ್ತೀಯ, ಆಗ ನಿನಗೂ ಕೂಡ ಇಂಥ ಪರಿಸ್ಥಿತಿ ಬಂದೇ ಬರುತ್ತೆ. ಆಗ ಈ ಹಣ ಎತ್ತೋದಕ್ಕೂ ಯಾರು ಬರಲ್ಲ. ಯಾರು ಬರಲ್ಲ. ಈಗ ನೀನು ಬಂದಂಥ ಸ್ಥಿತಿ ಆಗ ನಿನಗೂ ಬಂದೇ ಬರುತ್ತೆ. ನೆನಪಿನಲ್ಲಿಟ್ಕೋ. ಮಗ ಯಾವ ತಂದೆ ತಾಯಿಗೂ ಬೇಡಮ್ಮ. ಇವಾಗೇನು ಮಾಡಬೇಡಿ. ಅಲ್ಲ ಇವ್ರದ್ದು ನಿಮ್ಮಪ್ಪ ಹೋಗ್ಬಿಟ್ಟಿರ್ತಾರೆ. ಸಾರಿ ಸಾರಿ. ನೀನು ಹೋಗಿ ಇಲ್ಲ ಹೇಳ್ದಂಗೆ ನಾನು ಹೇಳ್ಬೇಕಲ್ಲ, ಅದನ್ನೇ ನಾನು ಮಾತಾಡ್ತೀನಿ. ಹೌದಾ? ಹೇಳ್ಬೋದು, ಕೇಳ್ತೀನಿ ನಿಧಾನ. ವಾಟ್, ಹೌದಾ? ಆಮೇಲೆ ನೀವು ಎಮೋಷನ್. ಹೋಗಿ ಕಂಟಿನ್ಯೂ ಬನ್ನಿ. ಓಕೆ, ರೆಡಿ ರೆಡಿ ಆ್ಯಕ್ಷನ್. ಹಲೋ ಹೇಳಿ ಕುಪ್ಪಿ. ಹರೀಶ, ನಿಮ್ಮ ತಂದೆ ಹೋಗ್ಬಿಟ್ರು ಕಣೋ. ವಾಟ್, ಏನು ಹೇಳ್ತಾ ಇದೆಯಾ? ಹೌದು, ನಿಮ್ ತಂದೆ ಹೋಗ್ಬಿಟ್ರು. ನಿಮಗೆ ಎಲ್ಲ ರೀತಿಯೂ ಹೇಳಿದ್ದೀನಿ. ನಿಮ್ಮ ತಂದೆ ಮುಖ್ಯನಾ, ನಿಮ್ಮ ಕೆಲಸ ಮುಖ್ಯನಾ, ಹೊಸ ಪ್ರಾಜೆಕ್ಟ್ ಮುಖ್ಯನಾ? ನೀನೇ ಯೋಚನೆ ಮಾಡೋ. ಗೋಪಿ, ಈಗ ನಾನು ಇರೋ ಸಿಚುವೇಶನಲ್ಲಿ ನನಗೆ ಪ್ರಾಜೆಕ್ಟ್ ಮುಖ್ಯ. ಪ್ರಾಜೆಕ್ಟ್ನ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿ ಆ ಪ್ರಾಜೆಕ್ಟ್ ನನಗೆ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಆ ಪ್ರಾಜೆಕ್ಟ್ ಆಯಿತು ಆಯಿತು ಹರೀಶ, ಆಯಿತು. ನೀನು ಬರಬೇಡಪ್ಪ. ನಿಮಗೆ ನಿಮ್ಮ ಅಪ್ಪನಿಗಿಂತ ಕೆಲಸ, ಹೊಸ ಪ್ರಾಜೆಕ್ಟು, ದುಡ್ಡು ಇದೇ ಮುಖ್ಯ ಅಲ್ವಾ? ಈಗ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಾಳೆ ನೀನು ತಂದೆ ಆಗ್ತೀಯ, ಆಗ ನಿನಗೂ ಇಂಥ ಪರಿಸ್ಥಿತಿ ಬಂದೇ ಬರುತ್ತೆ. ಆಗ ನಾಯಕರಿಗೂ ಯಾರು ಬರಲ್ಲ. ಆಗ ಇದೇ ಇರಲ್ಲ, ಬನ್ನಿ ಮತ್ತಾಗಿದೆ. ಯಾವ ತಂದೆ ತಾಯಿಗೂ ಬೇಡ ಕಣೋ, ಯಾವ ತಂದೆ ತಾಯಿಗೂ ಬೇಡ. ಇವತ್ತು ನಿನ್ನ ತಂದೆಗೆ ಬಂದಂಥ ಸ್ಥಿತಿ ನಾಳೆ ನಿನಗೂ ಬಂದೇ ಬರುತ್ತೆ. ಬಂದೇ ಬರುತ್ತೆ. ಆಯ್ತು, ನೀನು ಬರಬೇಡ. ಮನೆ ಮುಂದೆ ನಿಂತು ಈ ಕಾರ್ಯನ ಮಾಡ್ತೀನಿ. ಕಟ್. ಇಷ್ಟೇ ಬಂದ್ಬಿಟ್ಟು ಸ್ವಲ್ಪ ಅಳ್ತೀರಾ, ಕಣ್ಣೀರು ಹಾಕ್ತೀನಿ. ಈ ಸಿಚುವೇಶನ್ಗೆ ಒಂದೆರಡು ಕಣ್ಣೀರು ಡ್ರಾಪ್ ಹಾಕೊಂಡು
ಆಲ್ರೆಡಿ ರೆಡಿ ಇದೆ ಅಫ್ಕೋರ್ಸ್ ಗೊತ್ತು. ಅದು ಹೋಗ್ಬಿಡುತ್ತೆ, ಅದು ಭಾವ ಬಂದಿರುತ್ತೆ. ಏಕೆ ಮಾಡೋಣ? ಯಾಕಂಗಾಗಿದೆ ಅಂದರೆ ರಿಪೀಟಾಗಿ ಬರೋದಲ್ಲ, 100 ಲೆಕ್ಕದಲ್ಲಿ ಇಟ್ಕೊಂಡು ಬಂದಾಗ ಅದು ಮಿಸ್ ಆಗುತ್ತೆ. ಇಟ್ಕೊಂಡು ಬಂದಾಗ ಅದರದ್ದಲ್ಲ ಈಗ ಹಾಂ, ಅದನ್ನು ಯೋಚನೆ ಮಾಡಬೇಕಾಯ್ತು ನಾನು. ಅವ್ರ ಲೆಕ್ಕ ಇರಬೇಕಾಗಲ್ಲ. ಅದನ್ನು ಮತ್ತೆ ಸಿಚುವೇಶನ್ ಮಿಸ್ ಆಗ್ಬೋದು. ಅದೊಂದು ಸಿಚುವೇಶನ್ ಆ ಕರೆಕ್ಟ್. ಲೆಕ್ಕನೂ ಅಲ್ಲ, ಬಟ್ ಬೈಕ್ ಹಿಂಗೋದ್ರು ಬೈಕ್ ಹಂಗೋದ್ರು ಕರೆಕ್ಟ್. ಹೌದು, ಅದು ಮಿಸ್ ಆಗಿದೆ. ಅಂತ ಮಾತ್ರ ಸರೌಂಡ್ ಈಗ ಸರೌಂಡ್ ಸ್ವಲ್ಪ ಹೊರಟಲ್ಲ ಏನು ಮಾಡಿದ್ದೆ ಹೊರಟು ವಾಪಸ್ ಬರ್ತೀರಾ ಬಂದ ತಕ್ಷಣ ಹೋಗ್ಬಿಟ್ರು ಕಣ. ಹೋಗ್ಬಿಟ್ರು ಹೋಗ್ಬಿಟ್ರಾ ಎಲ್ಲ ರೀತಿಯಲ್ಲಿ ನೋಡೋದು ಸರ್, ಎಲ್ಲ ರೀತಿಯಲ್ಲಿ ಹೇಳ್ಬೇಕು. ಈಗ ತಂದೆಗಿಂತ ಈಗ ಕೆಲಸ ಊಟ ಪ್ರಾಜೆಕ್ಟ್ ಯೋಚನೆ ಮಾಡಿ ಅವಾಗ ನಾನು ನೆಕ್ತಿದೆ. ಆಯಿತು ಹರೀಶ, ನೀನು ಬರ್ಬೇಡ ಕಣ. ಇವತ್ತು ನಿನಗೆ ನಿಮ್ಮ ತಂದೆಗಿಂತ ಕಂಪ್ನಿ ಪ್ರಾಜೆಕ್ಟು ಹಣ ಅಧಿಕಾರ ಮುಖ್ಯ ಆಗಿರ್ಬೋದು. ಸರಿಯಾಗಿ ಕೇಳಿಸ್ಕೊ. ಹಿಂಗೆ ಬರ್ ಬೇಕು ಕೊಡೋಕ್ಕೆ ಎಕ್ಸ್ಪ್ರೆಷನ್ ಚೇಂಜ್ ಬೇಕು ನಿಮ್ಮ ತಂದೆ ರಾತ್ರಿ ಹೊಡೆದಿದ್ರೆ ಚಿಕ್ಕ ಬರ್ತಿದ್ದ ಅಂತ ನೀವು ಕೇಳ್ತೀವಿ. ಹೌದು ಹೌದು. ಬರ್ತಿದ್ದಿಲ್ಲ ಮಗು. ಅಷ್ಟು ಕೊಡಿ ಸರ್. ಓಕೆ ಬನ್ನಿ ಬನ್ನಿ. ಎಸ್ ಸರ್ ಕೊಡಿ. ಸ್ವಲ್ಪ ಈ ಕಡೆ ರೆಡಿ ಆಕ್ಷನ್. ಇಲ್ಲ ಬರ್ತಿರ್ಲಿಲ್ಲ ಗೋಪಿ. ಯಾಕೋ ಸುಳ್ಳು ಹೇಳ್ತಾ ಇದ್ದೀಯ? ಹಣ ಅಂದರೆ ಹೆಣನೂ ಬಾಯಿ ತೆಗೆಯುತ್ತೆ. ಅಂಥದ್ರಲ್ಲಿ ನೀನು ಯಾವ ಮಹಾ? ಇರೋ ಇರೋ ನಿಮಿಷ ಕಾಲ್ ಮಾಡ್ತೀನಿ. ಮತ್ತೆ ಬರೋದು ತಗೋಣ. ಬರೋದು ತಗೊಂಡು ಆಮೇಲೆ ಫೋನ್ ಮಾಡ್ತೀರಾ? ಫೋನ್ ಮಾಡಿ ಅಮೌಂಟ್ ಜಾಗನೇ ಮಿಸ್ ಮಾಡ್ತಿದ್ದೀವಿ. ಅದು ನನಗೆ ಅರ್ಥ ಆಗ್ತಿಲ್ಲ. ನಾನು ಬಂದಿರೋದು ಈ ಥರ ಇದೆ. ಅದು ನಾನು ನೋಡಿದಾಗ ಗ್ಯಾಪ್ ಎಷ್ಟು ಬಿಟ್ಟಿದೆ? 2 ಸೆಕೆಂಡ್ ಗ್ಯಾಪ್ ಇದೆ. ಏಯ್ ಸುಮ್ಮನೆ ಶಬ್ದ ಬರ್ತೀವಿ ನೋಡು ಬಾಯ್ ಕುತ್ಕೋ ಬಾಯ್. ಆಯ್ತು. ನೀನು ಕೊಡಬೇಡ. ನಿಮಗೆ ನಿಮ್ಮ ತಂದೆಗಿಂತ ಆ ಕೆಲಸ, ಹೊಸ ಪ್ರಾಜೆಕ್ಟು, ಹಣನೇ ಮುಖ್ಯ ಆಗಿದೆ. ಆದರೆ ನಾನು ಹೇಳ್ತಾ ಇರೋದನ್ನು ಚೆನ್ನಾಗಿ ಇಟ್ಟು ನಾಳೆ ನೀನು ತಂದೆ ಆಗ್ತೀಯ, ಆಗ ಈಗಿಂಥ ಪರಿಸ್ಥಿತಿ ಬಂದೇ ಬರುತ್ತೆ. ಕರ್ನಾಟಕದಕ್ಕೂ ಯಾರು ಇರಲ್ಲ, ಕಾಲ ಹೀಗೆ ಇರಲ್ಲ, ಮರಿ ಬದಲಾಗುತ್ತೆ.
ನೋಡ ಹರೀಶ, ನಾನು ನಿಮಗೆ ಎಲ್ಲ ರೀತಿಗೆ ಹೇಳಿದ್ದೀನಿ. ನಿಮಗೆ ಕಂಪ್ನಿಗೆ ಹೊಸ ಪ್ರಾಜೆಕ್ಟ್ ಮುಖ್ಯನಾ ಅಥವಾ ಏಯ್ ಬಿಡು ಮೊಬೈಲ್. ಬೇಡ. ನೋಡು ಹರೀಶ, ನಾನು ಎಲ್ಲ ರೀತಿಯೂ ಹೇಳಿದ್ದೀನಿ. ಹೇಳಿದ್ದೀನಿ. ನೋಡು ಹರೀಶ, ನಾನು ಎಲ್ಲ ರೀತಿಯೂ ಹೇಳಿದ್ದೀನಿ. ತಂದೆಗಿಂತ ಕೆಲಸ ಹೊಸ ಪ್ರಾಜೆಕ್ಟ್ ಯೋಚನೆ ಮಾಡಿ. ನೋಡ ಹರೀಶ, ನಾನು ಎಲ್ಲ ರೀತಿಗೂ ಹೇಳಾಗಿದೆ. ನಿಮಗೆ ಹೊಸ ಕೆಲಸ ನಿಮಗೆ ತಂದೆಗಿಂತ ಹಾಂ, ನೋಡ ಹರೀಶ, ನಾನು ಎಲ್ಲ ರೀತಿಗೂ ಹೇಳಾಗಿದೆ. ನಿಮಗೆ ನಿಮ್ಮ ತಂದೆಗಿಂತ ಕಂಪ್ನಿ ಹೊಸ ಕೆಲಸ ಮುಖ್ಯನಾ? ಯೋಚನೆ ಮಾಡು. ಆ ಕೆಲಸ ಹೊಸ ಪ್ರಾಜೆಕ್ಟ್ ಆ ಕೆಲಸ ಹೊಸ ಕೆಲಸ ಆ ಕೆಲಸ ಹೊಸ ಪ್ರಾಜೆಕ್ಟ್ ಮುಖ್ಯನಾ? ಯೋಚನೆ ಮಾಡು. ನೋಡ ಹರೀಶ, ನಾನು ಎಲ್ಲ ರೀತಿ ಹೇಳಾಗಿದೆ. ನಿಮಗೆ ನಿಮ್ಮ ತಂದೆಗಿಂತ ಆ ಕೆಲಸ ಹೊಸ ಪ್ರಾಜೆಕ್ಟು ಮುಖ್ಯನಾ? ನೀನೇ ಯೋಚನೆ ಮಾಡು. ನೋಡು ಹರೀಶ, ನಾನು ಎಲ್ಲ ಅರ್ಥದಲ್ಲೂ ಹೇಳಾಗಿದೆ. ಎಲ್ಲ ರೀತಿ ರೀತಿ ನೋಡು ಹರೀಶ, ನಾನು ಎಲ್ಲ ರೀತಿಗೂ ಹೇಳಾಗಿದೆ. ನಿಮಗೆ ಆ ಕೆಲಸ ಹೊಸ ಪ್ರಾಜೆಕ್ಟು ಮುಖ್ಯನಾ? ನೋಡು ಹರೀಶ, ನಾನು ಎಲ್ಲ ರೀತಿಯೂ ಹೇಳಿದ್ದೀನಿ. ನೋಡು ಹರೀಶ, ನಾನು ಎಲ್ಲ ರೀತಿಯೂ ಅಥವಾ ಎಲ್ಲ ರೀತಿಯೂ ನೋಡು ಹರೀಶ, ಎಲ್ಲ ರೀತಿಯೂ ಹೇಳಿದ್ದೀನಿ. ನಿಮ್ಮ ತಂದೆಗಿಂತ ನಿಮಗೆ ಆ ಕೆಲಸ ಹೊಸ ಪ್ರಾಜೆಕ್ಟ್ ಯೋಚನೆ ನೋಡು ಹರೀಶ, ನಾನು ಎಲ್ಲ ರೀತಿಗೂ ಹೇಳಾಗಿದೆ. ನಿಮ್ಮ ತಂದೆಗಿಂತ ಆ ಕೆಲಸ ಹೊಸ ಪ್ರಾಜೆಕ್ಟು ಮುಖ್ಯನಾ? ಯೋಚನೆ ಮಾಡು. ನೋಡು ಹರೀಶ, ನಾನು ಎಲ್ಲ ರೀತಿಗೂ ಹೇಳಾಗಿದೆ. ನಿಮಗೆ ನಿಮ್ಮ ತಂದೆಗಿಂತ ನೋಡು ಹರೀಶ, ಎಲ್ಲ ರೀತಿಯೂ ಹೇಳಿದ್ದೀನಿ. ನಿಮ್ಮ ತಂದೆಗಿಂತ ಆ ಕೆಲಸ ಹೊಸ ಪ್ರಾಜೆಕ್ಟ್ ಯೋಚನೆ ನೋಡ ಹರ್ಷ, ನಾನು ಎಲ್ಲ ರೀತಿಗೂ ಹೇಳಾಗಿದೆ. ನಿಮಗೆ ನಿಮ್ಮ ತಂದೆಗಿಂತ ಆ ಕೆಲಸ ಹೊಸ ಪ್ರಾಜೆಕ್ಟು ಓಕೆ ಸಿಂಪಲ್ ಏನಿಲ್ಲ. ನೋಡು ಹರೀಶ, ನಾನು ಎಲ್ಲ ರೀತಿಯೂ ಹೇಳಿದ್ದೀನಿ. ನಿಮ್ಮ ತಂದೆಗಿಂತ ನಿಮಗೆ ಆ ಕೆಲಸ ಹೊಸ ಪ್ರಾಜೆಕ್ಟ್ ಮುಖ್ಯನಾ? ಯೋಚನೆ ಮಾಡು. ನೋಡ ಹರ್ಷ, ನಾನು ಎಲ್ಲ ರೀತಿಗೂ ಹೇಳಾಗಿದೆ. ನಿಮಗೆ ನಿಮ್ಮ ತಂದೆಗಿಂತ ಆ ಕೆಲಸ ಹೊಸ ಪ್ರಾಜೆಕ್ಟು ಮುಖ್ಯನಾ? ಯೋಚನೆ ಮಾಡು. ಹಿಂಗೆ ಬನ್ನಿ. ಹೊಸ ಪ್ರಾಜೆಕ್ಟ್ ಮುಖ್ಯನಾ? ಹಾಂ, ಹೊಸ ಪ್ರಾಜೆಕ್ಟ್ ಮುಖ್ಯನಾ? ಯೋಚನೆ ಮಾಡು. ನೋಡ್ಬಿಟ್ಟೆ ಅಲ್ವಾ? ಅದು ಆಮೇಲೆ ತಗೊಳ್ಳೋಣ. ಕಂಪ್ನಿ ಹೊಸ ಪ್ರಾಜೆಕ್ಟ್ ಮುಖ್ಯನಾ ಅಥವಾ ನಿಮ್ಮ ತಂದೆ ಮುಖ್ಯನಾ? ನೀನು ನೋಡಿದೆ ಗ್ಯಾಪ್ ಎಷ್ಟು ಬಿಟ್ಟಿದೆ? 2 ಸೆಕೆಂಡ್ ಗ್ಯಾಪ್ ಇದೆ. ಏಯ್ ಸುಮ್ಮನೆ ಶಬ್ದ ಬರ್ತೀವಿ. ನೋಡು ಬಾಯ್, ಕೂತ್ಕೋ ಬಾಯ್. ಆಯ್ತು. ನೀನು ಬರ್ಬೇಡ. ನಿಮಗೆ ನಿಮ್ಮ ತಂದೆಗಿಂತ ಆ ಕೆಲಸ ಹೊಸ ಪ್ರಾಜೆಕ್ಟು ಹಣನೇ ಮುಖ್ಯ ಆಗಿದೆ. ಆದರೆ ನಾನು ಹೇಳ್ತಾ ಇರೋದನ್ನು ಚೆನ್ನಾಗಿ ನಾಳೆ ನೀನು ತಂದೆ ಆಗ್ತೀಯ, ಆಗ ಈಗಿಂತ ಪರಿಸ್ಥಿತಿ ಬಂದೇ ಬರುತ್ತೆ. ಬದುಕು ಯಾರು ಇರಲ್ಲ, ಸಾಲ ಹೀಗೆ ಇರಲ್ಲ, ಮರಿ ಬದಲಾಗುತ್ತೆ. ಮಗ ಯಾವ ತಂದೆ ತಾಯಿಗೂ ಬೇಡ.